3 ತಾಲೂಕುಗಳ ಅಭಿವೃದ್ಧಿಗೋಸ್ಕರ ಅವರಿಗೆ ಈ ಭಾರತೀಯ ಜನತಾ ಪಕ್ಷದಲ್ಲಿ ಬಿ ಫಾರಂ ಅನ್ನು ಕೊಡಬೇಕು. ವಿಶೇಷವಾಗಿ ಕೃಷ್ಣಮೂರ್ತಿ ಅವರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಕೋಚಿಮಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜ್, ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 3 ಅವಧಿಯಲ್ಲಿ ಗೆಲುವು ಪಡೆದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇವರಿಗೆ ಟಿಕೆಟ್ ನೀಡಬೇಕು. ಮೊದಲ 2 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವುದೇ ಅಭಿವೃದ್ಧಿಗೆ ಒತ್ತು ಕೊಡದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಆಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡು ಉಪಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳ ನೆರವಿನೊಂದಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇವರಿಗೆ ಟಿಕೆಟ್ ನೀಡಿದರೆ ಗೆಲುವು ನಿಶ್ಚಿತ ಎಂದರು. ಮತ್ತು ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರ ಜೊತೆ ಸೇರಿ ನಮ್ಮ ಸುಧಾಕರ್ ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅವರಿಗೆ ಅಧಿಕಾರ ನಡೆಸುವಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಹೆಚ್ಚಿನ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಂಥವರು. ಹಾಗಾಗಿ ಬೊಮ್ಮಾಯಿ ಅವರನ್ನು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗಾಗಿ ಈ 2 ಜಿಲ್ಲೆ, 2 ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳ ಅಭಿವೃದ್ಧಿಗೋಸ್ಕರ ಅವರಿಗೆ ಈ ಭಾರತೀಯ ಜನತಾ ಪಕ್ಷದಲ್ಲಿ ಬಿ ಫಾರಂ ಅನ್ನು ಕೊಡಬೇಕು. ವಿಶೇಷವಾಗಿ ಕೃಷ್ಣಮೂರ್ತಿ ಅವರನ್ನು ಪ್ರಸ್ತಾಪ ಮಾಡ್ತಾರೆ. ಏನಂದರೆ ಈ ಭಾಗದಲ್ಲಿ ಹೆಚ್ಚಿಗೆ ನಮ್ಮ ಜನಾಂಗ ಇದೆ ಅಂತ. ಖಂಡಿತ ಅದು ಸತ್ಯ. ಇವತ್ತು ಎಲ್ಲ ಕಡೆ ರಾಜಕಾರಣದಲ್ಲಿ ಅದೊಂದು ಎಲ್ಲೋ ಒಂದು ಕಡೆ ಅದು ಬರ್ತಾಯಿದೆ. ಆದರೆ ನಾವು ಒಟ್ಟಿಗೆ ನಾವು ಕೇಳ್ಕೊಳ್ಳೋದು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರಿಗೆ ನಾವು ಒತ್ತಾಯಪೂರ್ವಕವಾಗಿ ಬಹುಶಃ ನಾವೆಲ್ಲರೂ ಸೇರಿ ರಾಜ್ಯದ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರನ್ನು ಮತ್ತು ಯಡಿಯೂರಪ್ಪನವ್ರನ್ನ ಮತ್ತು ನಾನು ಹೇಳಿದಂಥ ಅಶೋಕ್ ಮತ್ತು ಬೊಮ್ಮಾಯಿ ಅವರನ್ನು ಕೂಡ ಹೋಗಿ ಭೇಟಿ ಮಾಡಿ ಅವರಿಗೆ ಈ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೀವು ಬಿ ಫಾರಮನ್ನು ಕೊಡಬೇಕು. ನಾವು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಈಗ ಅನೇಕ ಇವತ್ತು ಬಿ ಜೆ ಪಿಯಲ್ಲಿ ಒತ್ತಡ ಇದೆ, ನಮಗೆ ಬಿ ಫಾರಂ ಕೊಡಬೇಕು, ನಮಗೆ ಬಿ ಫಾರಂ ಕೊಡಬೇಕು ಅಂತ. ಆದರೆ ನಾವು ನಮ್ಮ ಮುಖಂಡರಾಗಿರ್ತಕ್ಕಂಥ ಸುಧಾಕರ್ ಅವ್ರಿಗೆ ಕೊಡಬೇಕು ಅಂತ ನಮ್ಮ ಒತ್ತಾಯ. ಅವ್ರಿಗೆ ಕೊಡಬೇಡಿ, ಇವ್ರಿಗೆ ಕೊಡಬೇಡಿ ಅಂತ ನಾವು ಹೇಳೋಕ್ಕೆ ಹೋಗಲ್ಲ. ಆದರೆ ಸುಧಾಕರ್ಗೆ ಬೇಕೇ ಬೇಕು. ಈ ಭಾಗದ ಒಬ್ಬ ಅಭಿವೃದ್ಧಿ ಅಧಿಕಾರ, ಅವರಿಗೆ ಬಿ ಫಾರಮನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯಪೂರ್ವಕವಾಗಿ. ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿ ಮರಳಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಅಭಿವೃದ್ಧಿಗೆ ರೈತರಿಗೆ ಒತ್ತು ಕೊಡುವ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ದೂರದೃಷ್ಟಿ ಇಟ್ಟು ಕೆಲಸ ಮಾಡುವಂತಹವರು. ಇವರಿಗೆ ಟಿಕೆಟ್ ನೀಡಿದರೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯ ಗೆಲುವು ಪಡೆದುಕೊಳ್ಳಲು ಶ್ರಮವಹಿಸಿ ಕೆಲಸ ಮಾಡುವುದಾಗಿ ಹೇಳಿದರು. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೆ. ಅವ್ರವ್ರ ನಿರ್ಧಾರ ಅವ್ರವ್ರು ತೆಗೆದುಕೊಂಡ್ರು ಜೆಡಿಎಸ್ನವರು. ಆವಾಗ ಟೀಕೆ ಮಾಡಿರೋದು ಸಹಜ. ಆದರೆ ಈಗ ಡೆಲ್ಲಿ ಹೈಕಮಾಂಡ್ ಮತ್ತು ರಾಜ್ಯ ಮಾಡಿದಾಗೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಾಗ ನಾವು ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಆದರೆ 23ರಲ್ಲಿ ಹೊಂದಾಣಿಕೆ ಆಗಿರಲಿಲ್ಲ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ವಿ. ಈಗ ಹೊಂದಾಣಿಕೆ ಮಾಡ್ಕೊಂಡಿದ್ವಿ. ರಾಜಕಾರಣ ಅನಿವಾರ್ಯತೆ ಯಾವ ರೀತಿ ಬರುತ್ತೋ ಆ ರೀತಿ ಹೋಗಲೇಬೇಕಾಗಿದ್ರು. ಇನ್ನು 5 ಲೋಕಸಭಾ ಕ್ಷೇತ್ರದಾಗ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ, ನಮಗೆ ಕೊಡಬೇಕು ಅಂತ ನಾವು ಒತ್ತಡ ಮಾಡ್ತಾ ಇದ್ದೀವಿ. ಈಗ 100 ಜಾತಿ ಇದೆ ಅಲ್ಲ ಸರ್. ಈಗ ನಮ್ಮ ದೇಶದಾಗ 100 ಜಾತಿ ಇದೆ. ಅವ್ರವ್ರ ಜಾತಿ ಮ್ಯಾಗ ಅಭಿಮಾನ ಇಟ್ಕೊಂಡು ಟಿಕೆಟ್ ಕೇಳಿದ್ರೆ ತಪ್ಪೇನೀಗ? ಏನು ಒಂದು ಜಾತಿ ಆಗ 100 ಜಾತಿ ಇದೆ, ಅವ್ರ ಜಾತಿ ಮ್ಯಾಗ ಅಭಿಮಾನದಿಂದ ಟಿಕೆಟ್ ಕೇಳಿದ್ರೆ ತಪ್ಪೀಗ? ಅದು ಬಿಟ್ಟು ಯಾರಿಗೆ ಟಿಕೆಟ್ ಕೊಟ್ಟರು ಸಹ ನಾವು ಕೆಲಸ ಮಾಡ್ತೀವಿ. ಪ್ರಾಮಾಣಿಕತೆಯಿಂದ ನಾವು ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಸ್ವಾಮಿ, ಮಂಚನಬಲೆ ಮಾಜಿ ಮಂಡಲ ಪ್ರಧಾನ ವೆಂಕಟನಾರಾಯಣಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಾಳೇಗೌಡ, ಮಾಜಿ ಅಧ್ಯಕ್ಷ ನಾಗೇಶ್, ನಗರಸಭೆ ಮಾಜಿ ಅಧ್ಯಕ್ಷ ಆನಂದ್ ರೆಡ್ಡಿ ಬಾಬು ಇನ್ನಿತರರು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.